ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ನಮಸ್ಕಾರ, ಎಲ್ರಿಗೂ ಸ್ವಾಗತ ಮತ್ತೊಂದು ದೆವ್ವದ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಮೇಲೆ ವಿಡಿಯೋಗೆ ಲೈಕು ಕಮೆಂಟು ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ಕತೆ ಅಥವಾ ಈ ಒಂದು ಘಟನೆ ಆಗಿರೋದು ಬಂದ್ಬಿಟ್ಟು ಈ ಅರಸೀಕೆರೆ ಮತ್ತು ಬಾಣಾವಾರ ಈ ಎರಡು ಊರುಗಳನ್ನ ಅಥವಾ ಈ ಎರಡು ಊರುಗಳನ್ನ ಕನೆಕ್ಟ್ ಮಾಡಬೇಕಾದ್ರೆ ಸಿಗುವಂತಹ ಒಂದು ಊರು. ಇದು ಮೇನ್ ರೋಡಲ್ಲಿ ಸಿಗೋದಿಲ್ಲ, ಬಟ್ ಆದರೂ ಸ್ವಲ್ಪ ಒಳಗಡೆ ಹೋಗಬೇಕಾಗುತ್ತೆ. ಇದು ಹತ್ತಿರ ಬಾಣಾವಾರಾಗೆ ತುಂಬಾ ಹತ್ತಿರ ಇರುವಂತಹ ಒಂದು ಊರು, ಕುರುವಂಕ ಅಂತ ಹೇಳಿ. ಸೊ ಈ ಅರಸೀಕೆರೆ ಅಥವಾ ಬಾಣಾವಾರದಲ್ಲಿ ಯಾರಾದರೂ ಇದ್ದೀರಾ ಅಂತಂದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಕೊಡ್ಬೋದು. ಈ ಒಂದು ಕುರುವಂಕ ಊರಲ್ಲಿ ಆದಂತಹ ಘಟನೆ, ಒಂದು ಸತ್ಯ ಘಟನೆನ ನಮಗೆ ತಿಳಿಸ್ಕೊಟ್ಟಿರೋ ಅಂಥದ್ದು ಬಂದ್ಬಿಟ್ಟು ನವೀನ್ ಅಂತ ಹೇಳಿ. ಇವರು ಮೂಲತಃ ಅರಸೀಕೆರೆ ಅವರೇ. ಆಮೇಲೆ ಕುರುವಂಕ ಎಂಬ ಊರಿನಲ್ಲಿ ಇವರ ಇಬ್ಬರು ಸ್ನೇಹಿತರು ವಾಸವಾಗಿರ್ತಾರೆ. ಅಂದರೆ ಇವರು 3 ಜನ ಕೂಡ ಕಾಲೇಜ್ನಲ್ಲಿ ಒಟ್ಟಿಗೆ ಓದ್ತಿರೋವಂಥವ್ರು. 3 ಜನರು ಕೂಡ ಇಂಜಿನಿಯರಿಂಗ್ ಮಾಡಿರೋವಂಥದ್ದು. ಆದ ಕಾರಣ ಆ ಇಬ್ಬರು ಸ್ನೇಹಿತರು ಕುರುವಂಕದಲ್ಲಿ ಇರುವಂಥದ್ದು. ಇಬ್ಬರು ಕೂಡ ಅವರ ಹೆಸರು ಬಂದ್ಬಿಟ್ಟು ಅಶೋಕ್ ಮತ್ತು ಪ್ರಜ್ವಲ್ ಅಂತ ಹೇಳಿ. ಅಂದರೆ ಇವರು 3 ಜನನು ಒಂದು ಗುಂಪು ಥರ. ಇವರು 3 ಜನ ಎಲ್ಲೇ ಹೋದ್ರೂ ಒಟ್ಟಿಗೆ, ಕಾಲೇಜ್ಗೆ ಹೋದರೂ ಕೂಡ ಒಟ್ಟಿಗೆ ಇರುವಂಥದ್ದು. ರಜಾ ಹಾಕಿದ್ರು ಕೂಡ ಒಟ್ಟಿಗೆ ರಜಾ ಹಾಕ್ತಿದ್ರು. ಹಾಗೆ ಏನೇ ಮಾಡಬೇಕು, ಪಾರ್ಟಿಗಾಗಲಿ, ಸುತ್ತಾಡೋಕ್ಕಾಗಲಿ, ಫಿಲಮ್ಗಾಗಲಿ, ಏನೇ ಆದರೂ ಕೂಡ ಬರೀ ಇವ್ರು 3 ಜನನೇ ಹೋಗ್ತಿದ್ರು. ಆದ ಕಾರಣ ಹೀಗೆ ಒಂದಿನ ಈ ಒಂದು ಕುರುವಂಕ ಎಂಬ ಊರಿನಲ್ಲಿ ಪಾರ್ಟಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು 3 ಜನ ಸ್ನೇಹಿತರು ಕೂಡ ಒಪ್ಕೊತಾರೆ. ಅದರಲ್ಲಿ ನವೀನ್ ಮೂಲತಃ ಅರಸೀಕೆಯವರಾಗಿದ್ದರಿಂದ ಅವ್ರ ಗಾಡಿನ ಎತ್ಕೊಂಡು ಹೋಗಬೇಕಾಗಿರುತ್ತೆ. ಆದ ಕಾರಣ ಎಲ್ಲ ಐಟಮ್ಸ್ನೂ ತಗೊಂಡು ಈ ಒಂದು ಕುರುವಂಕ ಊರಿಗೇನೆ ಬಾ ಅಂತ ಹೇಳಿ ಅಶೋಕ್ ಮತ್ತು ಪ್ರಜ್ವಲ್ ಇವ್ರಿಗೆ ಹೇಳಿರೋವಂಥದ್ದು. ಇವರು ಕೂಡ ತಗೊಂಡು ಹೇಗೂ ಟೈಮ್ ಪಾಸ್ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗಿರೋವಂಥದ್ದು. ಸಮಯ ಸಂಜೆ ಒಂದು 4 ಗಂಟೆಯಿಂದ 5 ಗಂಟೆ ಇರ್ಬೋದು. ತಗೊಂಡು ಹೋಗಿ ಆ ಒಂದು ತೋಟದಲ್ಲಿ ಚಾಪೆನ ಆರಿಸ್ಕೊಂಡು ಆರಾಮಾಗಿ ಎಲ್ಲನೂ ಸೈಡಲ್ಲಿ ಇಟ್ಕೊಂಡು, ನಂತರ ತಿನ್ನಲು ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳನ್ನೂ ಕೂಡ ಇಟ್ಕೊಂಡು ಶುರು ಮಾಡ್ಕೊತಾರೆ ಪಾರ್ಟಿನ. ಹೀಗೆ ಪಾರ್ಟಿಯಲ್ಲಿ ಮಾತಾಡ್ತಾ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ ಎಲ್ರಿಗೂ ಕೂಡ ತೊಗೊಂಡಿರೋವಂಥದ್ದು. ಆಮೇಲೆ ತಂದಿರೋ ಐಟಮ್ಸ್ ಎಲ್ಲನೂ ಕೂಡ ಖಾಲಿ ಆಗುತ್ತೆ. ನಂತರ ಅದನ್ನೆಲ್ಲ ಒಂದು ಕವರ್ ಕಟ್ಟಿ ಒಂದು ಸೈಡಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿರೋ ಅಂಥದ್ದು. ಸೊ ಅವ್ರು ಪಾರ್ಟಿ ಮಾಡ್ತಾ ಅವ್ರಿಗೆ ಟೈಮ್ ಹೋಗಿರೋದೇ ಗೊತ್ತಿಲ್ಲ. ಸುಮಾರು 5:30 6 ಗಂಟೆಗೆ ಶುರು ಮಾಡಿದಂಥವ್ರು ಮುಗಿಸಿದಷ್ಟರಲ್ಲಿ 7:30 ಅಥವಾ 8 ಗಂಟೆ ಆಗಿತ್ತು. 1:30 ಗಂಟೆ ಸಮಯ ಆಗಿತ್ತು. ಅವರು ಕೂಡ ಒಂದು ದೀಪನ ಹಚ್ಕೊಂಡು ಅಲ್ಲೇ ಪಾರ್ಟಿ ಮಾಡ್ತಿರ್ತಾರೆ. ಮೊಬೈಲ್ ಟಾರ್ಚ್, ಒಂದು ದೀಪ ಎಲ್ಲನೂ ಮಿಕ್ಸ್ ಮಾಡಿ ಆ ಒಂದು ಬೆಳಕಲ್ಲೇ ಮಾಡಿ ಎಲ್ಲನೂ ಕಟ್ಟಿಟ್ಟು ಒಂದು ಸ್ವಲ್ಪ ಹೊತ್ತಿಲ್ಲೇ ಮಾತಾಡೋಣ, ಆಮೇಲೆ ಊರ ಕಡೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಬಟ್ ಇಲ್ಲಿ ನವೀನ್ ಅನ್ನೋರು ಅರಸೀಕೆರೆಗೆ ವಾಪಸ್ ಹೋಗಬೇಕಾಗಿರುತ್ತೆ. ಸೊ ಅವ್ರು ಹೇಳ್ತಾರೆ, ಈಗ ನನಗೆ ಸಮಯ ಇಲ್ಲ, ಇವಾಗ ನಾನು ಹೊರಡಬೇಕಾಗುತ್ತಿಲ್ಲ, ಇಷ್ಟೊತ್ತು ಇದ್ದಿದ್ದೇನೆ ಹೆಚ್ಚಾಯಿತು, ಇವಾಗ ನಾನು ಹೊರಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಬಟ್ ಆದರೆ ಅಶೋಕ್ ಮತ್ತು ಪ್ರಜ್ವಲ್ ಎಂಬುವವರು, ಇವಾಗ ಹೋಗ್ಬೇಡ, ಇನ್ನೊಂದು ಸ್ವಲ್ಪ ಹೊತ್ತಿರು, ಇಲ್ಲಾಂದರೆ ಬೆಳಗ್ಗೆ ಹೋಗು ಅಂತ ಹೇಳಿ ಅಲ್ಲೇ ಇರಿಸ್ಕೊಂಡು ಮಾತಾಡಿಸ್ತಾ ಇರ್ತಾರೆ. ಅದಾದಮೇಲೆ ನವೀನ್ ಅವ್ರ ಮನೆಯವರು ಫೋನ್ ಮಾಡಿ, ನಂತರ ಈ ಸಮಯದಲ್ಲಿ ನೀನು ಬರೋದು ಬೇಡ, ಬೆಳಗ್ಗೆನೇ ಬಾ, ಕತ್ಲೆ ಆಗಿದೆ, ತುಂಬ ಲೇಟ್ ಕೂಡ ಆಗೋಗುತ್ತೆ ಬರೋ ಅಷ್ಟರಲ್ಲಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ನವೀನ್ ಅನ್ನೋರು ಕೂಡ ಸುಮ್ಮನೆ ಆಗ್ತಾರೆ. ನಂತರ ಪಾರ್ಟಿ ಮುಗಿಸ್ಕೊಂಡು ಅಲ್ಲೇ ತೋಟದಲ್ಲಿ, ಆ ತೋಟ ಬಂದ್ಬಿಟ್ಟು ಅಶೋಕ್ ಎಂಬುವವ್ರದ್ದು. ಸೊ ಅವರು ಆ ತೋಟದಲ್ಲಿ ಒಂದು ರೂಮ್ ಥರ ಮಾಡಿರ್ತಾರೆ, ಒಂದು ಶೆಡ್ ಥರ ಮಾಡಿರ್ತಾರೆ. ಅಲ್ಲಿ ಮಲ್ಕೊಳ್ಳೋಕ್ಕೆ ಕೂಡ ಜಾಗ ಇರುತ್ತೆ. ಆದ ಕಾರಣ ಆ ಒಂದು ಶೆಡ್ನಲ್ಲೇ ಮಲ್ಕೊಳ್ಳೋಣ ಅಂತ ಹೇಳಿ ತಂದಂತಹ ಐಟಮ್ಗಳನ್ನೆಲ್ಲ ಒಂದು ಕವರ್ ಕಟ್ಟಿಕ್ಕಿರ್ತಾರಲ್ಲ, ಖಾಲಿ ಆದಮೇಲೆ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಹೋಗಿ ಆ ಒಂದು ರೂಮ್ನಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ, ಆಚೆ ಕಡೆ ಇರೋದು ಬೇಡ ಅಂತ ಹೇಳಿ. ಸೊ ಹೀಗೆ ಮಾತಾಡಬೇಕಾದ್ರೆ ಆಚೆ ಕಡೆಯಿಂದ ಅವ್ರಿಗೆ ಯಾರೋ ಆ ಒಂದು ಶೆಡ್ನ ಡೋರ್ ಹೊಡೆದ ರೀತಿಯಲ್ಲಿ ಭಾಸವಾಗುತ್ತೆ, ಒಂದು ಶಬ್ದ ಕೇಳಿ ಬರುತ್ತೆ. ಸೊ ಅಶೋಕ್ ಅಂದ್ಕೊತಾರೆ ಮೋಸ್ಟ್ಲಿ ನಮ್ಮ ಮನೇಲಿ ಯಾರೋ ಬಂದಿರಬೇಕು ಅಂತ ಹೇಳಿ. ಸ್ವಲ್ಪ ಗಾಬರಿ ಆಗ್ತಾರೆ. ಯಾಕೆ ಅಂತಂದರೆ ಎಲ್ಲ ಐಟಮ್ಗಳಲ್ಲೇ ಇತ್ತಲ್ಲ. ಹೋಗಿ ಆಚೆ ಕಡೆ ಬಾಗಿಲು ತೆಗೆದುಬಿಟ್ಟು ನೋಡ್ತಾರೆ, ಬಟ್ ಅಲ್ಲಿ ಅವ್ರಿಗೆ ಯಾರೂ ಕೂಡ ಕಾಣಿಸೋದಿಲ್ಲ. ನಂತರ ಸ್ವಲ್ಪ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಸ್ವಲ್ಪ ಆಚೆ ಬಂದು ನೋಡ್ತಾರೆ. ಆಮೇಲೆ ಇನ್ನಿಬ್ಬರು ಸ್ನೇಹಿತರು ನವೀನ್ ಮತ್ತು ಪ್ರಜ್ವಲ್ ಅವರು ಕೂಡ ಆಚೆ ಬರ್ತಾರೆ, ಯಾಕೆ ಏನಾಯಿತು ಅಂತ ಹೇಳಿ. ಇಲ್ಲ, ಇಲ್ಲಿ ಡೋರು ಯಾರೋ ಬಡ್ದ ಹಾಗೆ ಶಬ್ದ ಆಯಿತು, ನಿಮಗೂ ಕೇಳಿಸ್ತಲ್ಲ, ಸೊ ಯಾರು ಬಂದಿರ್ಬೋದು ಅಂತ ನೋಡೋಕ್ಕೆ ಅಂತ ಬಂದೆ. ಆದರೆ ಇಲ್ಲಿ ನೋಡಿದ್ರೆ ಯಾರೂ ಕೂಡ ಕಾಣಿಸ್ತಿಲ್ಲ ಅಂತ ಹೇಳಿ ಈ ಒಂದು ಅಶೋಕ್
ಹೇಳ್ತಾರೆ. ಅದಾದಮೇಲೆ ಅವರು ಮತ್ತೆ ಬಾಗಿಲು ಹಾಕ್ಕೊಂಡು ಒಳಗೋಗಿ ತಿರ್ಗಾ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಆವಾಗ ಯಾರೋ ಜೋರಾಗಿ ಅಳೋ ರೀತಿಯಲ್ಲಿ ಅವ್ರಿಗೆ ಶಬ್ದ ಕೇಳಿ ಬರುತ್ತೆ. ಈ ಟೈಮಲ್ಲಿ ನಮ್ಮ ಗದ್ದೆಗೆ ಬಂದು ಯಾರು ಹೇಳ್ತಿರೋದು, ಮೋಸ್ಟ್ಲಿ ಯಾವುದೋ ಬೆಕ್ಕಿರ್ಬೋದು ಅಥವಾ ಈ ಒಂದು ಊರ ಕಡೆ ಬರ್ತಾವಲ್ಲ ಸೊ ಪ್ರಾಣಿಗಳು, ಅದರಲ್ಲಿ ಯಾವುದೋ ಒಂದು ಇರಬೇಕು ಅಂತ ಹೇಳಿ ಅವರು ಕೂಡ ಸುಮ್ಮನೆ ಆಗ್ತಾರೆ. ಬಟ್ ಆ ಅಳೋ ಶಬ್ದ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇವ್ರಿಗೆ ಕೇಳೋದಕ್ಕಾಗಲ್ಲ. ಆ ಒಂದು ಪ್ರಾಣಿನ ಓಡಿಸೋಣ ಅಂತ ಹೇಳಿ ಆಚೆ ಕಡೆ ಬಂದು ಆ ಒಂದು ಶಬ್ದ ಬರೋ ದಾರಿಯಲ್ಲೇ ಟಾರ್ಚ್ನ ಇಟ್ಕೊಂಡು 3 ಜನರು ಕೂಡ ಬರ್ತಾರೆ. ಆ ಶಬ್ದನ ಹಿಂಬಾಲಿಸ್ಕೊಂಡು ಬರ್ತಾ ಅವ್ರಿಗೆ ಆ ಶಬ್ದ ಏನೋ ಕೇಳಿಸ್ತಾನೆ ಇರುತ್ತೆ. ಬಟ್ ಅಲ್ಲಿ ಯಾವುದೇ ಪ್ರಾಣಿ ಕೂಡ ಕಾಣಿಸ್ಕೊತಿರಲ್ಲ. ಆಮೇಲೆ ಈಗ ಒಂದು ಸ್ವಲ್ಪ ದೂರ ಬಂದಮೇಲೆ ಅಲ್ಲಿ ಸುಮಾರು 4-5 ಮರಗಳಿರುತ್ತೆ. ಸೊ ಆ ಮರದ ಮೇಲಿನ ಶಬ್ದ ಬರುತ್ತಲ್ಲ ಅವ್ರಿಗೆ ಕೇಳಿಸೋವಂಥದ್ದು. ಸರಿ, ಮರದ ಮೇಲೆ ಯಾವುದೋ ಮೋಸ್ಟ್ಲಿ ಬೆಕ್ಕು ಕೂತಿರ್ಬೇಕೇನೋ ಅಂತ ಹೇಳಿ ಟಾರ್ಚ್ನ ಮರದ ಮೇಲೆ ಬಿಟ್ಟು 4 ಮರಗಳಿಗೆ 3 ಜನರು ಕೂಡ ಟಾರ್ಚ್ನ ಬಿಟ್ಟು ಹುಡುಕ್ತಾರೆ. ಬಟ್ ಶಾಕಿಂಗ್ಲಿ ಈ ಒಂದು ನವೀನ್ ಎಂಬುವರ ಕಣ್ಣಿಗೆ ಮರದ ಮೇಲೆ ಯಾರೋ ಕೂತಿರೋ ಥರ ಭಾಸವಾಗುತ್ತೆ. ಸೊ ಇಲ್ಲಿ ನೋಡು, ಮರದ ಮೇಲೆ ಯಾರೋ ಕೂತಿದ್ದಾರೆ, ನಿಮ್ಮ ಗದ್ದೆ ಒಳಗೆ ಬಂದು ಇದು ಯಾರು ನೋಡು ಅಂತ ಈ ಒಂದು ಅಶೋಕ್ಗೆ ತೋರಿಸ್ತಾರೆ. ಬಟ್ ಅಲ್ಲಿ ಅಶೋಕ್ ಕಾಣಿಸೋದೇ ಇಲ್ಲ ಅಲ್ಲಿ ಯಾರು ಕೂತಿದ್ರು ಅಂತ ಹೇಳಿ. ಸೊ ಈ ಒಂದು ನವೀನವರು ಇಲ್ಲ ಅಲ್ಲೇ ಕೂತಿದ್ದಾರೆ ನೋಡಿ, ನನ್ನ ಕಣ್ಣಿಗೆ ಇವಾಗಲೂ ಕಾಣಿಸ್ತಿದೆ ಅಂತ ಹೇಳಿ ಹೇಳ್ತಾರೆ. ಆವಾಗ ಅಶೋಕ್ ಮತ್ತು ಪ್ರಜ್ವಲ್ ಏನು ಎದುರಿಸ್ತಾ ಇದೆಯಾ, ಅಲ್ಲಿ ಯಾರೂ ಇಲ್ಲ, ಇಲ್ಲಿ ನೋಡಿದ್ರೆ ಶಬ್ದ ಬರ್ತಿದೆ ಅಂತ ಹೇಳಿ ನಂತರ ಹಿಂಗೆ ಇರೋದು ಸರಿ ಇಲ್ಲ ಅಂತ ಹೇಳಿ ನವೀನವರು ಇಬ್ಬರನ್ನು ಕಡ್ಕೊಂಡು ಓಡ್ ಬರ್ತಾರೆ. ಇದಾದ್ಮೇಲೆ ನನಗೆ ಮಾತ್ರ ಕಾಣಿಸ್ತಂತ ಅವರು ಇವರಿಬ್ಬರಿಗೆ ಯಾಕೆ ಕಾಣಿಸ್ತಿಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಂಡು ನಂತರ ಬೆಳಗ್ಗೆ ಎದ್ದು ಇದನ್ನೆಲ್ಲ ಹೋಗಿ ಅಶೋಕ್ ಅವ್ರ ಮನೆ ಹತ್ರ ಅವರ ತಂದೆ ತಾಯಿಗೆ ಹೇಳ್ತಾರೆ, ಈ ಥರ ಯಾರೋ ಕಾಣಿಸೋದು ನನಗೆ, ಬಟ್ ಇವರಿಬ್ಬರು ಕಾಣಿಸ್ಲಿಲ್ಲ ಅಂತ ಹೇಳಿರೋವಂಥದ್ದು. ಸೊ ಆವಾಗ ಗೊತ್ತಾಗುವಂಥದ್ದು ಅದು ಯಾವುದೋ ಒಂದು ಆತ್ಮ ಅಂತ ಹೇಳಿ. ಸೊ ಇದು ಆಗಿರುವಂತಹ ಒಂದು ಆ್ಯಕ್ಚುಯಲ್ ಘಟನೆ. ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.